ಸರ್ವದಲ್ಲೂ ಉನ್ನತನು, ಮಹಿಮೆಯ ಅರಸನು, ಕರುಣಿಸುವ ದೇವರು, ಪ್ರೀತಿಸುವ ಕರ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸಾಬತ್ ದಿನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ತಂದೆ, ಉದಯ ಕಾಲದಲ್ಲಿ ನಿನ್ನನ್ನು ಸಂಧಿಸುವಂಥ ಮಹಾಕೃಪೆ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಿ. ವಾರದ ಮೊದಲನೇ ದಿನ ನಮ್ಮನ್ನು ತಂದು ನಿಲ್ಲಿಸಿದಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಕಳೆದ ವಾರವೆಲ್ಲ ನಿನ್ನ ಜೋಕೆಳ ಹಸ್ತದಲ್ಲಿ ನಮ್ಮನ್ನು ಸಂರಕ್ಷಿಸಿ ಕಾಯ್ದು ಕಾಪಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಕರ್ತನೆ, ಈ ವಾರ ಉದ್ದಕ್ಕೂ ನಮ್ಮ ಜೊತೆಗಾರನಾಗಿರು. ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಹೋಗೋಣ ಬರೋಣಗಳಲ್ಲಿ ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಮಾರ್ಗದರ್ಶನ ನಾವು ಬೇಡಿ ಬಂದವರಾಗಿದ್ದೇವೆ. ತಂದೆಯಾದ ದೇವರೇ, ನಮ್ಮ ಜೀವಿತದಲ್ಲಿ ಶ್ರಮ ಮರಣ ದಿನಗಳನ್ನು ಜ್ಞಾನಿಸುವ ಹಾಗೆ 19ನೇ ದಿನ ನಾವು ಕಾಲಿಡುವ ಹಾಗೆ ಕೃಪೆ ಕೊಟ್ಟಿದ್ದಿ. ತಂದೆ, ಈ ದಿನಗಳಲ್ಲಿ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳುವ ಹಾಗೆ ಕೃಪೆ ಕೊಟ್ಟಿದ್ದಿ. ಮಾಂಸಾಂತರ ಪಶ್ಚಾತ್ತಾಪದ ಈ ದಿನಗಳಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ ಹಾಗೆ ಕೃಪೆ ನೀಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ತಂದೆಯಾದ ದೇವರೇ, ಈಗಿನ ದಿನಗಳಲ್ಲಿ ನಾವು ಅಂತಾರಾಷ್ಟ್ರೀಯ ದೇಶಗಳಲ್ಲಿ ಅಸಮಾಧಾನದ ಒಂದು ಕಾರ್ಯ ನಡೆದಿರುವಾಗ ಕರ್ತನೆ, ಎಲ್ಲ ನೋಡಿದರೂ ಕರ್ತನೆ ಭಯದ ವಾತಾವರಣ ಸೃಷ್ಟಿಯಾಗಿರುವಾಗ, ಅದು ನಮ್ಮ ದೇಶಕ್ಕೂ ಕರ್ತನೆ ಆರ್ಥಿಕವಾಗಿ ತೊಂದರೆಯನ್ನು ನಾವು ಎದುರಿಸುವಂಥ ಪ್ರಸಂಗಗಳು ಬರುವಾಗ, ತಂದೆಯಾದ ದೇವರೇ, ಸಮಾಧಾನದ ಕರ್ತನೆ, ಅಂತಾರಾಷ್ಟ್ರೀಯ ದೇಶಗಳಲ್ಲಿ ಸಮಾಧಾನ ಒಂದು ಒಪ್ಪಂದವನ್ನು ನೀನು ಕೃಪೆ ನೀಡು ಎಂದು ನಾವು ಪ್ರಾರ್ಥಿಸ್ತೇವೆ. ಅಲ್ಲಿ ಏನೇ ಒಂದು ಗಲಿಬಿಲಿ ವಾತಾವರಣಗಳು ಆ ಸರ್ಕಾರಗಳಲ್ಲಿ ಮನೆ ಮಾಡಿರುವಾಗ ಅದನ್ನು ಶಾಂತವಾಗಿ ತಂದೆಯಾದ ದೇವರಲ್ಲಿ ನೀಟಾಗಿ ಕರ್ತನೆಯ ಆ ಸರ್ಕಾರ ನಡೆಯುವ ಹಾಗೆ ಕೃಪೆ ನೀಡಬೇಕೆಂದು ನಾವು ಬೇಡ್ತೇವೆ. ಅದೇ ರೀತಿಯಲ್ಲಿ ಕೂಡಿ ಬಂದಂತೆಲ್ಲ ನಿನ್ನ ಭಕ್ತ ಸಮೂಹವನ್ನು ಆಶೀರ್ವದಿಸು ಕರ್ತನೆ. ಆನ್ಲೈನ್ ಮೂಲಕ ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರನ್ನು ನೀನು ಸಂಧಿಸು. ಯಾವ ಭಾರದಿಂದ ಅವರು ಬಂದಿದ್ದಾರೆ ಅದು ನೀ ತಿಳಿದಾತನಾಗಿದ್ದಿ. ಇಲ್ಲಿಂದ ಕರ್ತನೆ ಅವರು ಹೋಗುವಾಗ ಸಮಾಧಾನದಿಂದ ಹೋಗುವ ಹಾಗೆ, ನಿನ್ನ ಕೃಪೆ ನಿನ್ನ ಆಶೀರ್ವಾದವನ್ನು ಹೊಂದಿಕೊಂಡು ಜೀವಿಸುವ ಹಾಗೆ ಸಹಾಯ ಮಾಡು. ತಂದೆಯಾದ ದೇವರೇ, ಈ ಬೆಳಗಿನ ಆರಾಧನೆಗೆ ಶ್ರಮ ಪಡುವಂತೆಲ್ಲ ನನ್ನ ಸೋದರ ಬಳಗವನ್ನು ನೀನು ಆಶೀರ್ವದಿಸು ಕರ್ತನೆ. ಅವರ ಜೀವಿತದಲ್ಲಿ ನೀನು ಒಂದು ಪ್ರಮುಖವಾದ ಒಂದು ಕಾರ್ಯವನ್ನು ಮಾಡುತ್ತಿರುವುದನ್ನು ನಾವು ನೋಡುವವರಾಗಿದ್ದೇವೆ ಕರ್ತನೆ. ತಂದೆ, ಅವರ ಜೀವಿತವನ್ನು ಇನ್ನೂ ಹೇರಳವಾಗಿ ಆಶೀರ್ವದಿಸು. ನಿನ್ನ ಸೇವೆಯಲ್ಲಿ ಇನ್ನೂ ಬಲಪಡಿಸಿ ಉಪಯೋಗಿಸಿಕೋ ಎಂದು ನಾವು ಪ್ರಾರ್ಥಿಸ್ತೇವೆ. ಅದೇ ರೀತಿಯಲ್ಲಿ ಕರ್ತನೆ, ನಿನ್ನ ವಾಕ್ಯವನ್ನು ಹೊತ್ತು ತಂದಂಥ ನಿನ್ನ ದಾಸಿಯನ್ನು ನೆನಪು ಮಾಡಿಕೊಳ್ಳುತ್ತೇವೆ ಕರ್ತನೆ. ಇನ್ನೂ ನಿನ್ನ ಪರಲೋಕದ ಮನ್ನವನ್ನು ನಿನ್ನ ದಾಸಿಯ ಮೂಲಕ ನಮ್ಮ ಸಂಗಡ ಮಾತಾಡು ಎಂದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ಆತ್ಮನ ಒಂದು ಅಭಿಷೇಕ ಆ ದಾಸಿಯ ಮೂಲಕ ನಾವೆಲ್ಲರೂ ಹೊಂದುವ ಹಾಗೆ ಕೃಪೆ ನೀಡಬೇಕೆಂದು ಬೇಡ್ತೇವೆ. ಅದೇ ರೀತಿಯಲ್ಲಿ ಆರಾಧನೆ ಆದಿ ಮಧ್ಯ ಅಂತ್ಯ ನೀನಾಗಿದ್ದುಕೊಂಡು ಮಹಿಮೆ ಒಂದು ಕೀರ್ತನೆಗಾರನು ಹೇಳುವ ಹಾಗೆ ಉದಯದಲ್ಲಿ ನಿನ್ನ ಕೃಪೆ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆವು ಎಂದ ವಾಕ್ಯದ ಅಡಿಯಲ್ಲಿ ಕರ್ತನೆ ತಂದೆಯಾದ ದೇವರೇ, ನಾವು ಬೇಡಿ ಹೊಂದವರಾಗಿದ್ದೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ನಿನ್ನನ್ನು ನಾವು ಕಾಣುವವರಾಗಿದ್ದೇವೆ, ಪ್ರಾರ್ಥಿಸುವವರಾಗಿದ್ದೇವೆ. ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥವನಾಗಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ಟಿವಿ ಪರದೆ ಮೇಲೆ ಮೂಡಿ ಬರುವಂಥ ಗೀತೆಗಳನ್ನು ನಾವು ಹಾಡಿಕೊಳ್ಳೋಣ. ಹಾಡುವ ಕ್ರಿಸ್ತೇಸು ರಾಜನಿಗೆ. Adua
ಸುರಿಸ ಇಳಿದು ಬಾರಯ್ಯ. ಹಲ್ಲೆಲೂಯ ನೆಲದೋ ದೃಷ್ಟಿ ಸುರಿಸ ಇಳಿದು ಬಾರಯ್ಯ. ಕ್ಷಣಕಾಲ ಮೌನವಾಗಿರೋಣ ಪ್ರಿಯನೇ. ಈ ಒಂದು ಬೆಳಗಿನ ಜಾವದಲ್ಲಿ ಆತನನ್ನು ಬಯಸಿ ನಾವು ಬಂದಿರುವಾಗ ಆತನು ನಮ್ಮ ಹೃದಯದಲ್ಲಿ ಇಂದು ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. ಈಗ ತಾನೇ ಪರದೆ ಮೇಲೆ ಮೂಡಿದಂತಹ ಗೀತವನ್ನು ಮತ್ತೊಮ್ಮೆ ನಾವು ಹಾಡಿಕೊಳ್ಳೋಣ. ಜನಿಸುವ ಆತ್ಮನೇ ಪರಿಶುದ್ಧ ಆತ್ಮನೇ ಚಲಿಸುವ. ಎಲ್ಲರೂ ಪ್ರಿಯರೇ ಬಾಯಿಗಳನ್ನು ತೆರೆದು ನಾವು ದೇವರಿಗೆ ಸ್ತೋತ್ರವನ್ನ ಮಾಡೋಣ. ಪರಿಶುದ್ಧ ಆತ್ಮನೇ ಒಣನೆಲದೋ ದೃಷ್ಟಿ ಸುರಿಸ ಇಳಿದು ಬಾರಯ್ಯ. ಹಲ್ಲೆಲೂಯ ಒಣನೆಲದೋ ದೃಷ್ಟಿ ಸುರಿಸ ಇಳಿದು ಬಾರಯ್ಯ. ನನ್ನಾತ್ಮವ ಈ ಲೋಕಯಾತ್ರೆಯೋಳು ಬಲಗೊಳಿಸು. ನನ್ನಾತ್ಮವ ಈ ಲೋಕಯಾತ್ರೆಯೋಳು ತೀದ್ದುತೆನ್ನ ಗಲಪಡಿಸು. ಜ್ಞಾನದ ಆತ್ಮನೇ ತೀದ್ದುತೆನ್ನ ಗಲಪಡಿಸು. ಜ್ಞಾನದ ಆತ್ಮನೇ. ಸ್ವಾಮಿ, ಬಲಗೊಳಿಸುವಂತಹ ದೇವರು, ಆಶೀರ್ವದಿಸುವಂತಹ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವ, ಈ ಒಂದು ಸಬ್ಬ ದಿನದ ಮುಂಜಾನೆಯ ಆರಾಧನೆಗಾಗಿ ನಮ್ಮ ಹೃದಯಗಳನ್ನು ತೆರೆದಿಟ್ಟವರಾಗಿ ನಿನ್ನ ಮುಂದೆ ನಾವು ಸ್ತೋತ್ರಗಳನ್ನು ಸಲ್ಲಿಸುವಾಗ, ನಿನ್ನ ವಾಕ್ಯಗಳನ್ನು ಕೇಳುವಾಗ ನಮ್ಮ ಹೃದಯಗಳಲ್ಲಿ ನೀನು ಮಾತನಾಡು. ನೀನು ಮಾತನಾಡುವಂತಹ ಕ್ರಿಸ್ತನಾಗಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿದ್ದೇವೆ. ದೇವ, ಅಂದು ನೀನು ಶಿಲುಬೆ ಮೇಲೆ ಪಟ್ಟಂತಹ ಶ್ರಮೆಯನ್ನು ಇಂದು ನಾವು ಕೂಡ ಅದನ್ನು ಅರಿತವರಾಗಿ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡವರಾಗಿ ನಡಲಿಕ್ಕಾಗುವ ಹಾಗೆ ಕೃಪೆ ಮಾಡಿಕೊಡಬೇಕೆಂಬುದಾಗಿ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬೇಡಿ ಹೊಂದುವಂಥವರಾಗಿದ್ದೇವೆ. ಆಮೇನ್. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ವಚನ 1 ಮತ್ತು 2. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ವಚನ 1 ಮತ್ತು 2. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವೆ ಆಯಿತು ಎಂಬುದಾಗಿ. ನಾನು ಇಂದಿನ ದೇವರ ವಾಕ್ಯಕ್ಕಾಗಿ ಆಯ್ದುಕೊಂಡಂತಹ ಒಂದು ತಲೆಬರಹ ಏನು ಎಂಬುದಾಗಿ ನೋಡುವಾಗ, ಯಾಕೆ ಯೇಸು 40 ದಿವಸಗಳ ಕಾಲ ಉಪವಾಸವನ್ನ ಮಾಡಿದ? ಯಾಕೆ ಯೇಸು 40 ದಿವಸಗಳ ಕಾಲ ಉಪವಾಸವನ್ನ ಮಾಡಿದ? ವೈ ಜೀಸಸ್ ಫಾಸ್ಟೆಡ್ ಓನ್ಲಿ ಫಾರ್ 40 ಡೇಸ್ ಎಂಬುದಾಗಿ. ಯಾಕೆ ಎಂಬುದಾಗಿ ನೋಡುವಾಗ ಅನೇಕ ರೀತಿಯಾದಂತಹ ಕಾರಣಗಳು, ಬುನಾದಿಗಳನ್ನು ನಾವು ಸತ್ಯವೇದದಲ್ಲಿ ಕಾಣಬಹುದಾಗಿದೆ ಪ್ರಿಯರೇ. 40 ದಿವಸಗಳೇ ಯಾಕೆ ಯೇಸು ಉಪವಾಸವನ್ನ ಮಾಡಿದ? ಯಾಕೆ ಎಂಬುದಾಗಿ ನೋಡುವಾಗ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನವನ್ನ ಯಾರಾದರೂ ಓದಿ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನವನ್ನ.
ಏನಾಯಿತು ಪ್ರಿಯರೇ? ಆಕಾಶವಾಣಿ ಆಯಿತು ಎಂಬುದಾಗಿ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನವನ್ನು ಆಳವಾಗಿ ನಾವು ಗಮನಿಸುವುದಾದರೆ, ಆ ಒಂದು ಆಕಾಶವಾಣಿ ಆದ ಕೂಡಲೇ ಯೇಸು ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದಾನ ಎಂಬುವಂತಹ ಪ್ರಶ್ನೆಯನ್ನು ಹಾಕಿಕೊಳ್ಳುವಂಥದ್ದು ಅಗತ್ಯವಾಗಿದೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ವಚನ 1 ಮತ್ತು 2, 2ನೇ ವಚನವನ್ನು ಮತ್ತೊಂದಾವರ್ತಿ ಯಾರಾದರೂ ಓದಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಎರಡನೇ ವಚನವನ್ನು ನಲವತ್ತು ದಿವಸಗಳ ಕಾಲ ಉಪವಾಸವಿದ್ದ ತರುವಾಯ ಏನಾಯಿತು? ಹಸಿವೆ ಆಯಿತು ಪ್ರಿಯರೇ. 40 ದಿವಸಗಳ ಕಾಲ ಯೇಸುವಿಗೆ ಏನಾಗಲೇ ಇಲ್ಲ, ಹಸಿವೆ ಆಗಲೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ. ಆದರೆ ದೇವರ ವಾಕ್ಯವನ್ನು ನಾವು ಇನ್ನೂ ಆಳವಾಗಿ ತಿಳಿದುಕೊಳ್ಳುವುದಾದರೆ 40 ಎಂಬುವಂತಹ ಸಂಖ್ಯೆ ಆಕಸ್ಮಿಕವಾದಂಥದ್ದಲ್ಲ ಪ್ರಿಯರೇ. 40 ಎಂಬುವಂತಹ ಸಂಖ್ಯೆ ಅದು ಶ್ರೇಷ್ಠವಾದದ್ದನ್ನು ಹೊಂದಿದಂಥದ್ದಾಗಿದೆ. ಏನೆಂಬುದಾಗಿ ನೋಡುವಾಗ 40 ಎಂಬ ಸಂಖ್ಯೆ ಸಾಂಕೇತಿಕವಾಗಿ ಅದನ್ನು ಗಮನಿಸುವುದಾದರೆ, ಮೊದಲನೇದಾಗಿ ಪರೀಕ್ಷಿಸುವುದಕ್ಕಾಗಿ, ಯೇಸುವನ್ನು ಪರೀಕ್ಷಿಸುವುದಕ್ಕಾಗಿ, ಟೆಸ್ಟಿಂಗ್, ಪರೀಕ್ಷಿಸುವುದಕ್ಕೋಸ್ಕರವಾಗಿ ಇಲ್ಲಿ ಯೇಸುವನ್ನ 40 ದಿವಸಗಳ ಕಾಲ ಏನ್ ಮಾಡಲ್ಪಡ್ತಾ ಇದೆ? ಆತನು ಉಪವಾಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದಾನೆ. ಎರಡನೇದಾಗಿ ನೋಡುವಾಗ ಸಿದ್ಧತೆಯನ್ನ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ, ಮೂರನೇದಾಗಿ ನೋಡುವಾಗ ಆತನೇ ರೂಪಾಂತರಿಸಿಕೊಳ್ಳುವುದಕ್ಕೋಸ್ಕರವಾಗಿ. ದೇವರ ವಾಕ್ಯವನ್ನ ನಾವು ಗಮನಿಸುವಾಗ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ವಚನ 1, 2 ಆಳವಾಗಿ ನಾವು ನೋಡುವಾಗ, ಯೇಸು 40 ದಿವಸಗಳು ಉಪವಾಸವಿದ್ದ ತರುವಾಯ ಆತನಿಗೆ ಏನಾಗಲ್ಪಡ್ತಾ ಇದೆ? ಇಲ್ಲಿ ಹಸಿವೆ ಆಗಲ್ಪಡ್ತಾ ಇದೆ. ನಾವು ಬೆಳಗ್ಗೆಯಿಂದ ಸಂಜೆಯವರೆಗೆ ಉಪವಾಸವಿರುವಾಗ ಸಂಜೆ ಆದ ತಕ್ಷಣ ನಾವೇನು ಮಾಡ್ತೇವೆ? ಮೊದಲು ಏನು ಮಾಡ್ತೇವೆ? ಪ್ರಾರ್ಥನೆ ಮಾಡಿದ ತಕ್ಷಣ ನಮ್ಮ ಒಂದು ನಡೆ ಯಾವುದರ ಕಡೆ? ಊಟ ಮಾಡುವುದರ ಕಡೆ. ಆದರೆ ಯೇಸುವನ್ನ ಗಮನಿಸುವುದಾದರೆ ಇಲ್ಲಿ 40 ದಿವಸಗಳ ಕಾಲ ಈತನು ಏನು ಮಾಡ್ತಾ ಇದ್ದಾನೆ? ಉಪವಾಸವಿದ್ದ ತರುವಾಯ ಆತನಿಗೆ ಏನಾಗಲ್ಪಡ್ತಾ ಇದೆ? ಹಸಿವೆ ಆಗಲ್ಪಡ್ತಾ ಇದೆ. ಈ ಒಂದು ಶ್ರಮ ಮರಣ ದಿನಗಳ ಧ್ಯಾನವನ್ನು ನಾವು ಮಾಡ್ತಾ ಇರುವಾಗ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಏನೋ ಒಂದು ಆಲೋಚನೆಗಳನ್ನು ಇಟ್ಟಿದ್ದಾನೆ. ಈ ವರ್ಷ 2026ನೇ ಶ್ರಮ ಮರಣ ದಿನಗಳನ್ನು ನಾವು ನೋಡ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ, ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಏನೋ ಒಂದು ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ನಮ್ಮನ್ನು ಏನು ಮಾಡಿದ್ದಾನೆ? ಇಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯಗಳು ನಮಗೆ ತಿಳಿಸಲ್ಪಡ್ತಾ ಇದೆ ಪ್ರಿಯರೇ. ಮತ್ತಾಯನ ಸುವಾರ್ತೆಯಲ್ಲಿ ಅನೇಕ ರೀತಿಯಾದಂತಹ ಒಂದು ಸಂದೇಶವನ್ನು, ಅನೇಕ ರೀತಿಯಾದಂತಹ ಸಾಮ್ಯಗಳನ್ನು ಕ್ರಿಸ್ತನು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಅದಾದ ನಂತರ ಏನಾಗಲ್ಪಡ್ತಾ ಇದೆ? ಆತನಿಗೆ ಮರಣ ದಂಡನೆಯನ್ನ ಆಗುವಂಥದ್ದನ್ನು ನಾವು ಕಾಣಬಹುದಾಗಿದೆ ಪ್ರಿಯರೇ. ವಿಮೋಚನೆಯ ಕಾಂಡ 34:28 ವಚನ. ವಿಮೋಚನಾ ಕಾಂಡ 34:28 ವಚನ. ಎಷ್ಟು ದಿವಸ? ಸಂಖ್ಯೆ ಎಷ್ಟು? 40. ಮತ್ತೆ 40 ಹಳೆ ಒಡಂಬಡಿಕೆಯಿಂದಲೇ ಈ ಒಂದು 40ಕ್ಕೆ ಏನಾಗಿದೆ? ಮೂಲವಾದಂತಹ ಆಳವಾದಂತಹ ಅರ್ಥವನ್ನ ಇಲ್ಲಿ ಕಲ್ಪಿಸಿಕೊಡ್ತಾ ಇದೆ. ವಿಮೋಚನೆಯ ಕಾಂಡ 34ನೇ ಅಧ್ಯಾಯ 28ನೇ ವಚನವನ್ನು ನಾವು ಗಮನಿಸುವುದಾದರೆ ಅಲ್ಲಿಯೂ ಕೂಡ 40 ಎಂಬುವಂತಹ ಸಂಖ್ಯೆ ನಮ್ಮನ್ನ ಇಲ್ಲಿ ಎಚ್ಚರಿಸಲ್ಪಡ್ತಾ ಇದೆ ಪ್ರಿಯರೇ. 1ನೇ ಅರಸುಗಳು 19ನೇ ಅಧ್ಯಾಯ 8ನೇ ವಚನ. 1ನೇ ಅರಸುಗಳು 19ನೇ ಅಧ್ಯಾಯ 8ನೇ ವಚನ. ಎಷ್ಟು ದಿವಸ? 40 ದಿವಸ ಹಗಲಿರುಳು ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. 40 ದಿವಸ ಹಗಲಿರುಳು ಪ್ರಯಾಣವನ್ನು ಮಾಡುವಂಥದ್ದು ಅಲ್ವಾ? ಇಲ್ಲೆಲ್ಲದರಲ್ಲಿಯೂ ನೋಡುವಾಗ ಕ್ರಿಸ್ತನು 40ಕ್ಕೆ ಹಳೆ ಒಡಂಬಡಿಕೆಯಿಂದಲೇ ಏನ್ ಮಾಡಲ್ಪಡ್ತಾ ಇದ್ದಾನೆ? ಇಲ್ಲಿ ಸಾಂಕೇತಿಕವಾಗಿ
ತನ್ನ ಒಂದು 40 ದಿವಸದ ಒಂದು ಪ್ರಾರ್ಥನೆಯನ್ನ ಇಲ್ಲಿ ಗಮನಿಸಲ್ಪಡ್ತಾ ಇದೆ ಪ್ರಿಯರೇ. ಮೂರನೇದಾಗಿ ನೋಡುವಾಗ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ. ಸಾಕು. 40 ಎಂಬುವಂತಹ ಸಂಖ್ಯೆ ಇಲ್ಲೇನಾಗಲ್ಪಡ್ತಾ ಇದೆ, ಹಳವಡಬಡಿಕೆಯ ಭಾಗದಿಂದಲೇ ಶ್ರೇಷ್ಠವಾದಂತಹ ಸ್ಥಾನವನ್ನ ಪಡೆಯುತ್ತಾ ಬಂದು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ವಚನ 1-2ರಲ್ಲಿ ನಮಗೆ ಅದರ ಕುರಿತಾಗಿ ಆಳವಾದಂತಹ ಅರ್ಥವನ್ನ ನೀಡಲ್ಪಡ್ತಾ ಇದೆ ಪ್ರಿಯರು. ಇದು ಬರೀ ಸಂಖ್ಯೆ ಇಲ್ಲ, ಸಾಂಕೇತಿಕವಾಗಿ ಕ್ರಿಸ್ತನ ಶ್ರಮೆ ಮರಣ ಧ್ಯಾನಗಳ ಪುನರುತ್ಥಾನದ ಧ್ಯಾನಗಳನ್ನ ನಮ್ಮ ಮುಂದೆ ಇಡುವುದಕ್ಕೋಸ್ಕರವಾಗಿ ಈ 40 ಎಂಬುವಂತಹ ಸಂಖ್ಯೆ ನಮಗೆ ಇಲ್ಲಿ ಆಳವಾದಂತಹ ಅರ್ಥವನ್ನ ನೀಡಲ್ಪಡ್ತಾ ಇದೆ ಪ್ರಿಯರೇ. ಯಾಕೆ ಎಂಬುದಾಗಿ ನೋಡುವಾಗ 40 ಈ ಒಂದು 40 ದಿವಸವೇ ಯಾಕೆ ಎಂಬುದಾಗಿ ನಾವು ಇಂದು ಪ್ರಶ್ನೆಯನ್ನ ಹಾಕಿಕೊಳ್ಬೇಕಾಗಿದೆ. ನಾನು ಅನೇಕ ರೀತಿಯಾದಂತಹ ಪ್ರಸಂಗಗಳನ್ನು ಮಾಡಬೇಕೆಂಬುದಾಗಿ ನೋಡಿದಾಗಲೂ ಕೂಡ ನಾವು ಕೆಲವೊಂದು ಸಾರಿ 40 ದಿವಸಗಳೇ ಮಾತ್ರ ಯಾಕೆ ಉಪವಾಸವನ್ನ ಕ್ರಿಸ್ತನು ಮಾಡಿದನು ಎಂಬುದಾಗಿ ತಿಳಿದುಕೊಳ್ಳುವಲ್ಲಿ ಅನೇಕ ಬಾರಿ ಏನಾಗಲ್ಪಡ್ತೇವೆ, ನಾವು ಎಡವಲ್ಪಡ್ತೇವೆ. ಆದರೆ 40ಕ್ಕೆ ಅನೇಕ ರೀತಿಯಾದಂತಹ ಆಳವಾದ ಅರ್ಥವನ್ನ ಸತ್ಯವೇದದಲ್ಲಿ ತಿಳಿಸಲ್ಪಡ್ತಾ ಇದೆ ಪ್ರಿಯರೇ. ಕ್ರಿಸ್ತನು ಪಟ್ಟಂತಹ ಶ್ರಮೆಯ ಮುಂಚಿತವಾಗಿ ಆತನಿಗೆ ಏನಾಗಲ್ಪಡ್ತಾ ಇದೆ, 40 ದಿವಸಗಳಾದ ನಂತರ ಇಲ್ಲಿ ಆತನಿಗೆ ಹಸಿವೆ ಆಗಲ್ಪಡ್ತಾ ಇದೆ. ಅದನ್ನ ಸ್ಪಷ್ಟವಾಗಿ ಸೈತಾನನು ಆ ಒಂದು ಸನ್ನಿವೇಶವನ್ನ ಏನ್ ಮಾಡಲ್ಪಡ್ತಾ ಇದ್ದಾನೆ, ಉಪಯೋಗಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮುಂದಿನ ಹೆಜ್ಜೆಯನ್ನ ಇಡಲ್ಪಡ್ತಾ ಇದ್ದಾನೆ. ಏನೇ ಎಂಬುದಾಗಿ ನೋಡುವಾಗ 3ನೇ ವಚನವನ್ನ ಗಮನಿಸುವುದಾದರೆ, ಯಾರಾದ್ರೂ ಓದಿ. ಮೂರನೆಯ ವಚನ. ಈ ಕಲ್ಲುಗಳು ಏನಾಗುವಂತೆ ನೀ ಏನ್ ಮಾಡು, ಅಪ್ಪಣೆ ಕೊಡು. ನೀನು ದೇವರ ಮಗನಲ್ವಾ, ನೀ ಏನ್ ಮಾಡು, ಈ ಕಲ್ಲನ್ನ ಏನ್ ಮಾಡು, ರೊಟ್ಟಿ ಆಗುವಂತೆ ನೀನು ಅಪ್ಪಣೆ ಕೊಡು. ಆತನನ್ನ ಶೋಧನೆಗೆ ಒಳಗಾಗುವಂತೆ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಪ್ರೇರೇಪಿಸ್ತಾ ಇದ್ದಾನೆ ಪ್ರಿಯರೇ. ಇಲ್ಲಿ 40 ಎಂಬುವಂತಹ ಸಂಖ್ಯೆಯನ್ನ ನಾವು ನೋಡುವಾಗ ಸೈತಾನನು ಏನ್ ಮಾಡಲ್ಪಡ್ತಾ ಇದ್ದಾನೆ, ಕ್ರಿಸ್ತನನ್ನ ಶೋಧನೆಗೆ ಒಳಮಾಡಬೇಕೆಂಬುದಾಗಿ ಇಲ್ಲಿ ತಿಳಿಸಲ್ಪಡ್ತಾ ಇದ್ದಾನೆ. ಸೇವೆಗಾಗಿ ಕ್ರಿಸ್ತನು ಇಲ್ಲಿಂದ ಸಿದ್ಧತೆಯನ್ನ ಹೊಂದಲಿಲ್ಲ ಪ್ರಿಯರೇ. ಆತನು ತನ್ನ ಶ್ರಮೆ ಮರಣ ಪುನರುತ್ಥಾನದ ಕುರಿತಾಗಿ ಇಲ್ಲಿಂದಲೇ ಏನ್ ಮಾಡಲ್ಪಡ್ತಾ ಇದ್ದಾನೆ, ತನ್ನ ಬುನಾದಿಯನ್ನ ಹಾಕಲ್ಪಡ್ತಾ ಇದ್ದಾನೆ. ಆತನ ಒಂದು ಯುದ್ಧ ರೋಮಾಯರ ಜೊತೆ ಆಗಲಿಲ್ಲ ಪ್ರಿಯರೇ, ರಾಜಕೀಯವಾದಂತಹ ಜನರೊಂದಿಗೆ ಆಗಲಿಲ್ಲ, ಶತ್ರುಗಳೊಂದಿಗೆ ಆಗಲಿಲ್ಲ ಪ್ರಿಯರೇ. ಆತನ ಯುದ್ಧ ಏನಾಗಿತ್ತು, ಯಾರೊಂದಿಗಾಗಿತ್ತು, ಸೈತಾನನೊಂದಿಗಾಗಿತ್ತು. ನಿಮ್ಮ ಪಾಪಗಳಿಗೋಸ್ಕರವಾಗಿ ಆತನು ಮನಸ್ಸಿನಲ್ಲಿಯೇ ಶಾಂತವಾಗಿ ಏನ್ ಮಾಡ್ತಾನೆ ಇದ್ದಾನೆ ಪ್ರಿಯರೇ, ಪ್ರಾರ್ಥನೆಯ ಮೂಲಕವಾಗಿ ಯುದ್ಧವನ್ನ ಮಾಡ್ತಾ ಇದ್ದಾನೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಎಂಬುವಂಥದ್ದು ಯಾವ ಸ್ಥಾನವನ್ನ ಹೊಂದಿದೆ? ಒಂದು ಚಿಕ್ಕದಾದಂತಹ ಪ್ರಶ್ನೆಯನ್ನ ಹಾಕಿಕೊಳ್ಳುವಂಥದ್ದು ಅಗತ್ಯ. ದೇವರ ವಾಕ್ಯ ಇಂದು ನಮ್ಮನ್ನ ಎಚ್ಚರಿಸ್ತಾ ಇದೆ. ಯಾವ ರೀತಿಯಾಗಿ ಎಚ್ಚರಿಸ್ತಾ ಇದೆ ಎಂಬುದಾಗಿ ನೋಡುವಾಗ, ಬೆಳಕಿನ ಆರಾಧನೆಗೆ ನಾವೇನ್ ಮಾಡಲ್ಪಡ್ತೇವೆ, ಬರಲೇಬೇಕೆಂಬುವಂತಹ ಆಸೆ ನಮ್ಮಲ್ಲಿರ್ತದೆ ಪ್ರಿಯರೇ. ಆದರೆ ಅನೇಕ ರೀತಿಯಾದಂತಹ ಅಡೆತಡೆಗಳು ನಮ್ಮ ಜೀವಿತದಲ್ಲಿ ಆಗಲ್ಪಡ್ತಾ ಇದ್ದರೂ ಕೂಡ ನಾವೇನ್ ಮಾಡ್ತೇವೆ, ಇವತ್ತು ನಾನು ಸಭೆಗೆ ಹೋಗಿ ನನ್ನ ಆಶೀರ್ವಾದವನ್ನು ನಾನು ತೆಗೆದುಕೊಂಡು ಬರಲೇಬೇಕೆಂಬುದಾಗಿ ಅನೇಕ ರೀತಿಯಂತಹ ಆಲೋಚನೆಗಳನ್ನು ಇಟ್ಟುಕೊಂಡು ನಾವು ಸಭೆಗೆ ಬರ್ತೇವೆ. ಆದರೆ ನಿಜವಾಗಲೂ ದೇವರ ಆಶೀರ್ವಾದವನ್ನು ತೆಗೆದುಕೊಂಡವರಾಗಿ ನಾವು ಮರಳಿ ಹೋಗ್ತಾ ಇದ್ದೇವ? ಈ ಒಂದು 40 ದಿವಸದ ಪ್ರಾರ್ಥನೆಯಲ್ಲಿ ಯೇಸುವಿನ ಶ್ರಮೆಯ ಅಡಿದಾವರಿಯಲ್ಲಿ ನಾವಿರುವಾಗ ಕ್ರಿಸ್ತನ ಶ್ರಮೆಯನ್ನ ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ತಾ ಇದ್ದೇವೆ? ಕ್ರಿಸ್ತನು ನಮ್ಮನ್ನ ಯಾವ ರೀತಿಯಾಗಿ ಪೋಷಿಸ್ತಾ ಇದ್ದಾನೆ? ಆ ಒಂದು ಪೋಷಣೆಯಲ್ಲಿ ನಾವು ನಿಜವಾಗಲೂ ಆತನ ಒಂದು ಸನ್ನಿವೇಶದಲ್ಲಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದೇವಾ?
ಆತನಿಗೂ ಕೂಡ ಅನೇಕ ರೀತಿಯಾದಂತಹ ಶೋಧನೆಗಳು ಏನಾಗ್ತು ಪ್ರಿಯರೇ, ಕಡೆಯವರೆಗೂ ಕೂಡ ಬಂತು. ಆದರೆ ನಮ್ಮ ಜೀವಿತದಲ್ಲಿಯೂ ಕೂಡ ಶೋಧನೆಗಳನ್ನ ಬರುವಾಗ ನಾವೇನ್ ಮಾಡಲ್ಪಡ್ತಾ ಇದ್ದೇವೆ, ಹೆದರಿ ಓಡಲ್ಪಡ್ತಾ ಇದ್ದೇವೆ. ಶೋಧನೆ ಎಂಬುವಂಥದ್ದು ನಮ್ಮೆಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ಆದರೆ ಅದನ್ನ ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಇಂದು ನಾವು ಅಳವಡಿಸಿಕೊಳ್ತಾ ಇದ್ದೇವೆ, ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಅದನ್ನ ನಡೆಸಿಕೊಂಡು ಹೋಗ್ತಾ ಇದ್ದೇವೆ, ಎದುರಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಮ್ಮಲ್ಲಿ ಇಂದು ಶಕ್ತಿ ಇದೆಯಾ, ಇದನ್ನ ಆಲೋಚನೆ ಮಾಡುವಂಥದ್ದು ಅಗತ್ಯ ಪ್ರಿಯರೇ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 45ನೇ ವಚನವನ್ನ ಯಾರಾದರೂ ಓದಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ವಚನ 45. ನೋಡ್ರಿ ಪ್ರಿಯರೇ, 1ನೇ ಆದಾಮ ನಮಗೆ ಪಾಪವನ್ನ ನೀಡಿದರೆ 2ನೇ ಆದಾಮ ನಮಗೆ ಏನ್ ಮಾಡಲ್ಪಡ್ತಾ ಇದ್ದಾನೆ, ನಮ್ಮ ಪಾಪಗಳನ್ನ ಏನ್ ಮಾಡಲ್ಪಡ್ತಾ ಇದ್ದಾನೆ, ನಿವಾರಣೆಯನ್ನ ಮಾಡಲ್ಪಡ್ತಾ ಇದ್ದಾನೆ. 2 ರೀತಿಯಾದಂತಹ ಆದಾಮನಿಗೆ ಬಂದಂತಹ ಶೋಧನೆಗಳು ಒಂದೇ, ಆದರೆ ಜಯಿಸಿದಂತಹ ಶಕ್ತಿಯನ್ನು ಅನುಗ್ರಹಿಸುವಾಗ, ಅದನ್ನು ಗಮನಿಸುವಾಗ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 45ನೇ ವಚನದಲ್ಲಿ ಅಲ್ಲಿ ನೋಡುವಾಗ ಅಲ್ಲಿ ಬರುವಂತ ಆದಾಮನಿಗೆ, 1ನೇ ಆದಾಮನಿಗೆ ಏನು ಸಿಗಲ್ಪಡ್ತು, ಪಾಪವು ಸಿಗಲ್ಪಡ್ತು. ಆದರೆ 2ನೇ ಆದಾಮನಿಂದ ನಮಗೆ ಏನು ಸಿಗಲ್ಪಡ್ತಾ ಇದೆ, ಪಾಪದಿಂದ ಮುಕ್ತಿ ಸಿಗಲ್ಪಡ್ತಾ ಇದೆ ಅಲ್ವಾ. ಸ್ಪಷ್ಟವಾಗಿ ದೇವರ ವಾಕ್ಯ ನಮ್ಮನ್ನ ನಡೆಸುತ್ತಾ ಇದೆ ಪ್ರಿಯರೇ. 1ನೆಯ ಆದಾಮನಿಗೆ ಎಲ್ಲ ರೀತಿಯಾದಂತಹ ಸೌಕರ್ಯಗಳನ್ನ ಒಂದು ಆದಿಕಾಂಡ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ನೋಡುವಾಗ ಎಲ್ಲ ರೀತಿಯಾದಂತಹ ಏನಾಗಲ್ಪಡ್ತಾ ಇದೆ, ಸೌಕರ್ಯಗಳು ಕೊಡಲ್ಪಡ್ತಾ ಇದೆ ಪ್ರಿಯರೇ. ಆದರೂ ಕೂಡ ಆತನು ಏನಾಗಲ್ಪಡ್ತಾ ಇದ್ದಾನೆ, ಶೋಧನೆಗಳಿಗೆ ಒಳಗಾದನು. ಆದರೆ 2ನೇ ಆದಾಮನಿಗೆ ಅನೇಕ ರೀತಿಯಾದಂತಹ ವೇದನೆ, ದುಃಖಗಳು, ಅನೇಕ ರೀತಿಯಾದಂತಹ ಶೋಧನೆಗಳು ಬಂದರೂ ಕೂಡ ಸೈತಾನನಿಂದ ಆತನ ಏನ್ ಮಾಡಲ್ಪಡ್ತಾ ಇದ್ದಾನೆ, ಜಯಿಸಿ ನಿಲ್ಲಲ್ಪಡ್ತಾ ಇದ್ದಾನೆ. ಇಂದು ನಾವು 1ನೆಯ ಆದಾಮನಾಗುವುದಕ್ಕೆ ಮುಂದಾಗಿದ್ದೇವಾ, ಅಥವಾ 2ನೇ ಆದಾಮನಿಗೋಸ್ಕರವಾಗಿ ನಮ್ಮಲ್ಲಿರುವಂತಹ ಅನೇಕ ರೀತಿಯಾದಂತಹ ಶೋಧನೆಗಳನ್ನ ಎದುರಿಸೋಸ್ಕರವಾಗಿ ನಮ್ಮನ್ನ ನಾವು ಎಚ್ಚರಿಸಿಕೊಳ್ತಾ ಇದ್ದೇವಾ ಪ್ರಿಯರೇ. ಈ ಒಂದು ದೇವರ ವಾಕ್ಯಗಳು ಬೆಳಗಿನ ಜಾವದಲ್ಲಿ ನಮ್ಮನ್ನ ಎಚ್ಚರಿಸಲ್ಪಡ್ತಾ ಇದೆ. ಅನೇಕ ರೀತಿಯಾಗಿ ಕ್ರಿಸ್ತನು ಏನ್ ಮಾಡಲ್ಪಟ್ಟಿದ್ದಾನೆ, ಶ್ರಮೆಯನ್ನ ಏನ್ ಮಾಡಿದ್ದಾನೆ, ಹೊಂದಿದ್ದಾನೆ ಅಲ್ವಾ. ಆ ಶ್ರಮೆಯನ್ನ ನಾವು ನಮ್ಮ ಜೀವಿತದಲ್ಲಿ ನಿಜವಾಗಲೂ ಹೊರಲು ಸಿದ್ಧರಾಗಿದ್ದೇವಾ. ದೇವರ ವಾಕ್ಯಗಳು ನಮ್ಮನ್ನ ಅನೇಕ ರೀತಿಯಾಗಿ ನಡೆಸುತ್ತಾ ಇದೆ. ಪ್ರತಿನಿತ್ಯವೂ ನಾವೇನ್ ಮಾಡಲ್ಪಡ್ತಾ ಇದೆ, ದೇವರ ವಾಕ್ಯಗಳನ್ನ ಬೆಳಗ್ಗೆ ಸಂಜೆ ಧ್ಯಾನಗಳನ್ನ ಮಾಡ್ತಾ ಇದ್ದೇವೆ ಪ್ರಿಯರೇ. ದೇವರು ಯಾವುದೋ ವಾಕ್ಯಗಳ ಮೂಲಕವಾಗಿ, ಯಾವುದೋ ಸೇವಕರ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಅದನ್ನ ನಾವು ಎಷ್ಟರ ಮಟ್ಟಿಗೆ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ತಾ ಇದ್ದೇವೆ. ದೇವರ ವಾಕ್ಯಗಳು ಬುನಾದಿಯಿಂದಲೇ ನಾವು ನೋಡುವಾಗ ಅನೇಕ ರೀತಿಯಾದಂತಹ ಸ್ಥಾನವನ್ನ ಹೊಂದಿದೆ ಪ್ರಿಯರೇ. ದೇವರ ವಾಕ್ಯಗಳು ನಮಗೆ ಬಾಯ್ಪಟ್ಟಾಗಿ ನಾವೇನ್ ಮಾಡ್ತೇವೆ, ಹೇಳಲ್ಪಡ್ತೇವೆ. ಆದರೂ ಕೂಡ ನಾವೇನ್ ಮಾಡಲ್ಲ, ಅದರಂತೆ ನಡೆಯುವರಲ್ಲಿ ನಾವೇನಾಗಲ್ಪಡ್ತಾ ಇದ್ದೇವೆ, ವಿಫಲತೆಯನ್ನ ಹೊಂದಲ್ಪಡ್ತಾ ಇದೆ. ಈ ಒಂದು 1 ಕೊರಿಂಥ 15ನೇ ಅಧ್ಯಾಯ 45ನೇ ವಚನದಲ್ಲಿ ನೋಡುವಾಗ ಅನೇಕ ರೀತಿಯಾದಂತಹ ಒಂದು ಆಳವಾದಂತಹ ಅರ್ಥ ಇಲ್ಲಿದೆ ಪ್ರಿಯರೇ. ಏನೆಂಬುದಾಗಿ ನೋಡುವಾಗ 1ನೇ ಆದಾಮನು ನಮಗೆ ನೀಡಿದಂತಹ ಪಾಪ 2ನೇ ಆದಾಮನಿಂದ ನಮಗೆ ಏನಾಗಲ್ಪಡ್ತಾ ಇದೆ, ಅದು ನಿವಾರಣೆ ಆಗಲ್ಪಡ್ತಾ ಇದೆ. ಅದು ನಿವಾರಣೆ ಆದ ನಂತರ ನಾವು ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಅನೇಕ ಕಾರ್ಯಗಳನ್ನ ನಮ್ಮಲ್ಲಿ ಅಳವಡಿಸಿಕೊಳ್ತಾ ಇದ್ದೇವೆ, ಇದನ್ನ ಅರ್ಥೈಸಿಕೊಳ್ಳುವಂಥದ್ದು ಬಹಳವಾಗಿ ಮುಖ್ಯ ಪ್ರಿಯರೇ. ಈ ಒಂದು 40 ದಿವಸಗಳೇ ಯಾಕೆ ಕ್ರಿಸ್ತನು ತನ್ನನ್ನ ತಾನು ಏನ್ ಮಾಡಲ್ಪಟ್ಟು
40 ದಿವಸ ಆದ ನಂತರ ಆತನಿಗೆ ಏನಾಯಿತು? ಹಸಿವೆ ಆಗಿತ್ತು ಪ್ರಿಯರೇ. 40 ದಿವಸಗಳಾದ ನಂತರ ಯಾಕೆ ಹಸಿವೆ ಆಯಿತು ಎಂಬುದಾಗಿ ತಿಳಿಯುವಾಗ ಅನೇಕ ರೀತಿಯಾದಂತಹ ಅರ್ಥಗಳು ಸತ್ಯವೇದದಲ್ಲಿ ತಿಳಿಸಲ್ಪಡ್ತಾ ಇದೆ. ಈ ಒಂದು ಅರ್ಥಗಳನ್ನು ನಾವು ನಿಜವಾಗ್ಲೂ ಸತ್ಯವೇದವನ್ನು ಓದುವಾಗ ಒಂದಕ್ಕೊಂದು ಅರ್ಥೈಸಿಕೊಳ್ಳುವಂಥದ್ದು ಅಗತ್ಯ. ನಮ್ಮ ಸಭೆಗಳಲ್ಲಿ ಅನೇಕ ರೀತಿಯಾದಂತಹ ಕ್ರಿಸ್ತನ ಪ್ರಸನ್ನತೆ ಏನಾಗಲ್ಪಡ್ತಾ ಇದೆ? ಚಲಿಸ್ತಾ ಇದೆ. ಆ ಪ್ರಸನ್ನತೆಯನ್ನ ನಿಜವಾಗ್ಲೂ ನಾವು ಇಲ್ಲಿಂದ ಹೋಗುವಾಗ ತೆಗೆದುಕೊಂಡು ಹೋಗ್ತಾ ಇದ್ದೇವಾ? ಒಂದು ಕ್ಷಣ ಯೋಚನೆ ಮಾಡುವಂಥದ್ದು ಅಗತ್ಯವಾಗಿದೆ ಪ್ರಿಯರೇ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನವನ್ನ ಯಾರಾದರೂ ಓದಿ. ನೋಡಿ ಪ್ರಿಯರೇ, ಇಲ್ಲೇನು ಹೇಳ್ಪಡ್ತಾ ಇದೆ? ಏನವ್ವ, ಈ ತೋಟದಲ್ಲಿರುವಂತಹ ಹಣ್ಣನ್ನ ದೇವರು ಏನ್ ಮಾಡ್ಬಿಡ ಅಂದಿದ್ದಾನೆ? ನಿನಗೆ ತಿನ್ಬೇಡ ಅಂತಂದು ಹೇಳಿದಾನ. ಇಂಗ್ಲಿಷ್ ಬೈಬಲ್ ಅಲ್ಲಿ ನೋಡುವಾಗ ಡಿಡ್ ಗಾಡ್ ರಿಯಲಿ ಸೇ ಎಂಬುದಾಗಿ ಹೇಳಲ್ಪಟ್ಟಿದೆ ಪ್ರಿಯರೇ. ಡಿಡ್ ಗಾಡ್ ರಿಯಲಿ ಸೇ, ನಿಜವಾಗ್ಲೂ ದೇವರು ಹೇಳಿದ್ದಾನ? ಆ ಒಂದು ಪ್ರಶ್ನೆಯನ್ನು ಹಾಕುವಾಗ ಆದಾಮ ಮತ್ತು ಹವ್ವಳಲ್ಲಿ ಏನಾಗಲ್ಪಡ್ತಾ ಇದೆ? ಏನಾಗಲ್ಪಡ್ತಾ ಇದೆ ಪ್ರಿಯರೇ? ಒಂದು ತಳಮಳ. ಅವರಲ್ಲಿದ್ದಂತಹ ನಂಬಿಕೆಯನ್ನ ಕುಗ್ಗಿಸುವುದಕ್ಕೋಸ್ಕರವಾಗಿ ಸೈತಾನನು ಇಲ್ಲೇನ್ ಮಾಡಲ್ಪಡ್ತಾ ಇದ್ದಾನೆ? ಶೋಧನೆಗೆ ಒಳ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ನೋಡುವಾಗ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನವನ್ನ ಯಾರಾದ್ರೂ ಓದಿ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನ. ನೀನು ದೇವರ ಮಗನಾಗಿದ್ದರೆ, ನೀನು ದೇವರ ಮಗನಾಗಿದ್ದರೆ, ಇಫ್ ಯು ಆರ್ ದ ಸನ್ ಆಫ್ ಗಾಡ್, ನೀನು ದೇವರ ಮಗನಾಗಿದ್ದರೆ. ನೋಡ್ರಿ ಮೇಲೆ ಡಿಡ್ ಗಾಡ್ ರಿಯಲಿ ಸೇ ಅಲ್ವಾ? ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ಇಫ್ ಯು ಆರ್ ದ ಸನ್ ಆಫ್ ಗಾಡ್ ಎಂಬುದಾಗಿ ಅಲ್ವಾ? ಎರಡು ರೀತಿಯಾದಂತಹ ಪ್ರಶ್ನೆಗಳು ಪ್ರಿಯರೇ, ಆದರೆ ಆಳವಾದಂತಹ ಅರ್ಥವನ್ನು ನಾವಿಲ್ಲಿ ಗಮನಿಸಬಹುದು. ಏನೆಂಬುದಾಗಿ ನೋಡುವಾಗ ಇಲ್ಲಿ ಆದಿಕಾಂಡದಲ್ಲಿಯೂ ಕೂಡ ಸೈತಾನನು ಆದಾಮ ಮತ್ತು ಹವ್ವಳನ್ನ ಏನ್ ಮಾಡಲ್ಪಡ್ತಾ ಇದ್ದಾನೆ? ಶೋಧನೆಗೆ ಒಳ ಮಾಡ್ತಾ ಇದ್ದಾನೆ. ಆದರೆ ಅವರ ನಂಬಿಕೆ ಏನಾಯಿತು? ಅಲ್ಲಿ ಅಲುಗಾಡಿತು ಪ್ರಿಯರೇ. ಆದರೆ ಕ್ರಿಸ್ತನು ಇಲ್ಲಿ ಏನ್ ಮಾಡಲ್ಪಡ್ತಾ ಇದ್ದಾನೆ? ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಏನ್ ಮಾಡುವುದಿಲ್ಲ, ಬದುಕುವುದಿಲ್ಲ ಎಂಬುದಾಗಿ ಕ್ರಿಸ್ತನು ಆತನಿಗೆ ನೀಡಿದಂತಹ ಒಂದು ಆಜ್ಞೆಯ ಮೂಲಕವಾಗಿ ಏನ್ ಮಾಡಲ್ಪಡ್ತಾ ಇದ್ದಾನೆ? ಇಲ್ಲಿ ಮುಂದುವರಿತಾ ಇದ್ದಾನೆ ಪ್ರಿಯರೇ. ದೇವರ ವಾಕ್ಯಗಳನ್ನ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳುವಂಥದ್ದು ಅಗತ್ಯ. ಹಳೆ ಒಡಂಬಡಿಕೆಗೆ ಮತ್ತು ಹೊಸ ಒಡಂಬಡಿಕೆಗೆ ಅನೇಕ ರೀತಿಯಾದಂತಹ ಒಂದು ಕನೆಕ್ಷನ್ ಇದೆ ಪ್ರಿಯರೇ. ಅದನ್ನು ನಾವು ನಮ್ಮ ಜೀವಿತದಲ್ಲಿ ಏನು ಮಾಡಬೇಕಾಗಿದೆ? ತಿಳಿದುಕೊಳ್ಬೇಕಾಗಿದೆ. ಈ 40 ಎಂಬುವಂತಹ ಸಂಖ್ಯೆ ಹಳೆ ಒಡಂಬಡಿಕೆಯಿಂದಲೇ ಪ್ರಾರಂಭವಾದರೂ ಕೂಡ ಮುಕ್ತಾಯವಾಗುವಂಥದ್ದು ಹೊಸ ಒಡಂಬಡಿಕೆಯಲ್ಲಿ. ಯೇಸುವಿನ ಜನನದ ಕುರಿತಾಗಿಯೂ ಕೂಡ ಹಳೆ ಒಡಂಬಡಿಕೆಯ ಭಾಗದಲ್ಲಿ ತಿಳಿಸಲ್ಪಟ್ಟಿದೆ. ಶ್ರಮ ಮರಣ ದಿನಗಳ ಕುರಿತಾಗಿ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದಲ್ಲಿಯೂ ಕೂಡ ತಿಳಿಸಲ್ಪಟ್ಟದ್ದಾಗಿದೆ ಪ್ರಿಯರೇ. ಅದೇ ರೀತಿಯಾಗಿ ದೇವರ ವಾಕ್ಯಗಳನ್ನು ನಾವು ಮನನೆ ಮಾಡುವಾಗ, ಕೇಳಿಸಿಕೊಳ್ಳುವಾಗ, ಅರ್ಥೈಸಿಕೊಳ್ಳುವಾಗ ಕೆಲವೊಂದು ಸಾರಿ ಏನು ಮಾಡಲ್ಪಡ್ತಾ ಇದ್ದೇವೆ? ಎಡವಲ್ಪಡ್ತಾ ಇದ್ದೇವೆ. ಸೈತಾನು ತದ್ದೊಡ್ಡುವಂತಹ ಅನೇಕ ರೀತಿಯಂತಹ ಶೋಧನೆಗಳಿಗೆ ನಾವು ಒಳಗಾಗಲ್ಪಡ್ತಾ ಇದ್ದೇವೆ. ನಮ್ಮ ಜೀವಿತವನ್ನು ನಾವು ಗಮನಿಸಿಕೊಳ್ಳುವಾಗ, ನಮ್ಮ ಜೀವಿತವನ್ನು ನಾವು ಅರ್ಥೈಸಿಕೊಳ್ಳುವಾಗ, ಈ ಒಂದು ದಿನಗಳಲ್ಲಿ ನಾವು ಅನೇಕ ರೀತಿಯಾದಂತಹ ಕಣ್ಣೀರನ್ನು ಹಾಕುವಂತಹ ಪರಿಸ್ಥಿತಿಗಳು, ಅನೇಕ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸುವಂತಹ ಪರಿಸ್ಥಿತಿಗಳು. ಆದರೆ ನಾವು ಯಾವ ರೀತಿಯಾಗಿ ಕ್ರಿಸ್ತನ ಶ್ರಮೆ ಮರಣದ ಧ್ಯಾನಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಇದ್ದೇವೆ? ನಿಜವಾಗಲೂ ಕ್ರಿಸ್ತನು ನಮ್ಮೊಟ್ಟಿಗೆ ಮಾತನಾಡುವಾಗ ಆತನ ಒಂದು ಸ್ವರಕ್ಕೆ ನಾವು ಕಿವಿಗೊಡ್ತಾ ಇದ್ದೇವಾ? ಒಂದು ಕ್ಷಣ ಯೋಚನೆ ಮಾಡುವಂಥದ್ದು ಅಗತ್ಯ ಪ್ರಿಯರೇ. ಮೊದಲನೆಯ ಆದಾಮನಾಗಲು ನಾವು ಸಿದ್ಧರಾಗಿದ್ದೇವಾ? ಅಥವಾ ಎರಡನೆಯ ಆದಾಮನ ಅಡಿದಾವರೆಯಲ್ಲಿ ನಡೆಯಲು ನಾವು ಸಿದ್ಧರಾಗಿದ್ದೇವಾ? ಕ್ಷಣಕಾಲ ಮೌನವಾಗಿದ್ದು ಯೋಚನೆಗಳನ್ನು ಮಾಡೋಣ ಪ್ರಿಯರೇ. ಪರಿಶುದ್ಧನು ಮಹೋನ್ನತನು ದೂತಗಳ ಒಡೆಯನಾದಂಥ ದೇವ, ನಿನ್ನ ನಾಮಕ್ಕೆ ಎಂದು ನಾವು ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿದ್ದೇವೆ.
ದೇವ, ನೀನು 40 ದಿವಸಗಳೇ ಯಾಕೆ ಉಪವಾಸವನ್ನು ಮಾಡಿದೆ ಎಂಬುದಾಗಿ ನಾವು ಆಲೋಚನೆಗಳನ್ನು ಮಾಡುವಾಗ ಅದರ ಕುರಿತಾಗಿ ಅನೇಕ ರೀತಿಯಾದಂಥ ಆಳವನ್ನು ನಮ್ಮ ಮುಂದೆ ಇಟ್ಟಿದ್ದೆ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿದ್ದೇವೆ. ಮೊದಲನೆಯ ಆದಾಮನ ಹಾಗೆ ನಾವು ನಿನ್ನಲ್ಲಿ ನಂಬಿಕೆಯನ್ನು ಇಡದೆ ನಮ್ಮ ಹೆಜ್ಜೆಗಳನ್ನು ಲೋಕದಲ್ಲಿಟ್ಟವರಾಗಿರುವಾಗ, ಎರಡನೆಯ ಆದಾಮನಾಗಿತ್ತು ನಮ್ಮ ಪಾಪಗಳನ್ನು ನಿವಾರಣೆ ಮಾಡಿದಂತಹ ನಿನಗಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂಥವರಾಗಿದ್ದೇವೆ. ಆ ಒಂದು ಶ್ರಮೆ, ಮರಣ, ಧ್ಯಾನಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಾಗ ನಿಜವಾದಂಥ ಅರ್ಥಗಳನ್ನು ನಾವು ಅರ್ಥೈಸಿಕೊಳ್ಳುವ ಹಾಗೆ ನಮ್ಮನ್ನು ನಡೆಸು ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ದೇವ, ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಿ 30ರಷ್ಟು, 60ರಷ್ಟು, 100ರಷ್ಟು ಬೀಜವನ್ನು ಬಿತ್ತು ಸ್ವಾಮಿ, ಹೆಮ್ಮರವಾಗಿ ಇಡೀ ಲೋಕಕ್ಕೆ ನಾವು ನೆರಳಾಗಿ ನಿಲ್ಲಿಕೊಳ್ಳುವ ಹಾಗೆ ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬೇಡಿ ಹೊಂದುವಂಥವರಾಗಿದ್ದೇವೆ. ಆಮೇನ್. ಉತ್ತಮವಾದ ಸಂದೇಶವನ್ನು ನೀಡಿದಂಥ ಪಾಸ್ಟರ್ ಮಹಿಮಾ ಹಳ್ಳಿಯವರಿಗೆ ಸಭಾಪರವಾಗಿ ನಾನು ವಂದಿಸುವಳಾಗಿದ್ದೇನೆ. ಈಗ ಕೊನೆಯದಾಗಿ ಸಂಗೀತ 65ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 1 ಮತ್ತು 3ನೇ ಚರಣವನ್ನು ಹಾಡಿಕೊಳ್ಳೋಣ. ಸಂಗೀತ 65, 1, 3ನೇ ಚರಣ.
ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಐಕ್ಯತೆಯು ನಮ್ಮೆಲ್ಲರ ಸಂಗಡ ಇಂದಿಗೂ ಎಂದೆಂದಿಗೂ ನೆಲೆಯಾಗಿರಲಿ. ಆಮೇನ್.